ಇದು ನಮ್ಮ ಪ್ರಧಾನಮಂತ್ರಿ ಪ್ರಯಾಣಿಸುವ ಕಾನ್ವಾಯ್. ಇದರ ಸುತ್ತಲೂ ಸೂಟ್ ಬೂಟ್ಗಳನ್ನ ಹಾಕಿಕೊಂಡು ಕೂಲಿಂಗ್ ಗ್ಲಾಸಸ್ ಗಳನ್ನ ಇಟ್ಟುಕೊಂಡು ಕೈಯಲ್ಲಿ ರೈಫಲ್ಸ್ ಇರುವವರನ್ನ ಎಸ್ಪಿಜಿ ಎಂದು ಕರೀತಾರೆ. ಎಸ್ಪಿಜಿ ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಇವರ ಕೆಲಸ ಪ್ರೈಮ್ ಮಿನಿಸ್ಟರ್ ಗೆ ಪ್ರೊಟೆಕ್ಷನ್ ಕೊಡುವುದು. ಇವರು ಎಷ್ಟು ಡೇಂಜರ್ ಅನ್ನೋಕೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಇವರು ಬಳಸುವ ರೈಫಲ್ F2000 ನಿಮಿಷಕ್ಕೆ 900 ರೌಂಡ್ಸ್ ಬುಲೆಟ್ಸ್ ಗಳನ್ನ ಫೈರ್ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಹೌದು ಫ್ರೆಂಡ್ಸ್, ನೀವು ಕೇಳಿದ್ದು ಕರೆಕ್ಟೇ. ನಿಮಿಷಕ್ಕೆ 900 ಬುಲೆಟ್ಸ್ ಈ ಬೆಲ್ಜಿಯಂ ಮೇಡ್ ಗ್ಯಾಸ್ ಆಪರೇಟರ್ ರೈಫಲ್ ನ ಕೆಪಾಸಿಟಿ. ಕೆಲವು ದಿನಗಳ ಹಿಂದೆ ಪಂಜಾಬ್ ನಲ್ಲಿ ಮೋದಿ ಅವರ ಕಾನ್ವಾಯ್ ಅನ್ನ ತಡೆಯೋಕೆ ಕೆಲವು ಜನ ಪ್ರಯತ್ನಿಸ್ತಾರೆ. ಮೋದಿಯ ಸುತ್ತಲೂ ಎಸ್ಪಿಜಿ ಕವಚ ಇರೋವರೆಗೂ ಪ್ರೈಮ್ ಮಿನಿಸ್ಟರ್ ನ ಟಚ್ ಮಾಡೋಕೆ ಯಾರಿಗೂ ಆಗಲ್ಲ. ಮೋದಿ ಅವರಷ್ಟೇ ಅಲ್ಲ, ಅವರ ಪ್ಲೇಸ್ ಅಲ್ಲಿ ಯಾವ ಪಾರ್ಟಿಯ ಪ್ರೈಮ್ ಮಿನಿಸ್ಟರ್ ಇದ್ರೂ ಕೂಡ ಎಸ್ಪಿಜಿ ಕಮಾಂಡೋಗಳ ಕೆಲಸ ಭಾರತದ ಪ್ರಧಾನಮಂತ್ರಿಯನ್ನ ಕಾಪಾಡುವುದು. ಈ ವಿಡಿಯೋದಲ್ಲಿ ಎಸ್ಪಿಜಿ ಎಂಬ ಸ್ಪೆಷಲ್ ಸೆಕ್ಯೂರಿಟಿ ಕಮಾಂಡೋಗಳನ್ನ ಇಂಡಿಯನ್ ಗವರ್ಮೆಂಟ್ ಇಡೋಕೆ ಕಾರಣವಾದ ಆ ಕೊಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಎಸ್ಪಿಜಿ ಕಮಾಂಡೋಗಳು ಬಳಸುವ ಗ್ಲಾಸಸ್, ಬ್ರೀಫ್ ಕೇಸ್, ರೈಫಲ್ಸ್, ಇನ್ನು ಇತರ ವಸ್ತುಗಳ ಪ್ರತ್ಯೇಕತೆಯ ಬಗ್ಗೆ, ಕೆಲವು ದಿನಗಳ ಹಿಂದೆ ಪಂಜಾಬ್ ನಲ್ಲಿ ನಡೆದ ಘಟನೆಯಲ್ಲಿ ಒಂದು ವೇಳೆ ಮೋದಿ ಅವರ ಮೇಲೆ ದಾಳಿ ನಡೆದಿದ್ರೆ ಎಸ್ಪಿಜಿ ಕಮಾಂಡೋಗಳು ಹೇಗೆ ರಿಯಾಕ್ಟ್ ಆಗ್ತಾ ಇದ್ರು ಎಂಬುದನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಪ್ರಪಂಚದಲ್ಲಿ ದ ಮೋಸ್ಟ್ ಡೇಂಜರಸ್ ಆಗಿರುವ ಎಸ್ಪಿಜಿ ಕಮಾಂಡೋಗಳ ಬಗ್ಗೆ ತಿಳಿದುಕೊಳ್ಳೋಕೆ ಮುಂಚೆ ಗೊತ್ತಲ್ವಾ, ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. 1981ಕ್ಕಿಂತ ಮುಂಚೆ ಭಾರತದ ಪ್ರಧಾನಮಂತ್ರಿಯ ರಕ್ಷಣೆಯ ಜವಾಬ್ದಾರಿ ದೆಹಲಿ ಪೊಲೀಸ್ ಸ್ಪೆಷಲ್ ಸೆಕ್ಯೂರಿಟಿ ಹತ್ರ ಇತ್ತು. 1984 ಅಕ್ಟೋಬರ್ 31ರಂದು ಇಂದಿರಾ ಗಾಂಧಿಯನ್ನ ಆಕೆಯ ಸ್ವಂತ ಬಾಡಿ ಗಾರ್ಡ್ಸೇ ಬಂದೂಕಿನಿಂದ ಶೂಟ್ ಮಾಡ್ತಾರೆ. ಆಕೆಯನ್ನ ಸಾಯಿಸೋಕೆ ಕಾರಣ ಅದೇ ವರ್ಷದಲ್ಲಿ ನಡೆದ ಒಂದು ಇನ್ಸಿಡೆಂಟ್. ತಮಗಂತೂ ಒಂದು ಸಪರೇಟ್ ದೇಶ ಬೇಕು ಎಂದು ಪಂಜಾಬ್ ನಲ್ಲಿರುವ ಗೋಲ್ಡನ್ ಟೆಂಪಲ್ ಅನ್ನ ಆಕ್ರಮಿಸಿ ಪ್ರಭುತ್ವಕ್ಕೆ ಎದುರು ನಿಂತು ಕೆಲವು ಜನ ಕ್ರಾಂತಿಕಾರರು ಪಂಜಾಬ್ನ ಅಮೃತ್ಸರದಲ್ಲಿರುವ ಗೋಲ್ಡನ್ ಟೆಂಪಲ್ ಅನ್ನ ಸೀಸ್ ಮಾಡ್ತಾರೆ. ಈ ಕ್ರಾಂತಿಗೆ ನಾಯಕ ಜನರಲ್ ಸಿಂಗ್ ಭಿಂದ್ರನ್ವಾಲೆ. ಈ ಕ್ರಾಂತಿಕಾರರ ಹೋರಾಟವನ್ನ ಕಡೆಗಣಿಸಲು ಆಗಿನ ಇಂದಿರಾ ಗಾಂಧಿಯ ನಾಯಕತ್ವದಲ್ಲಿನ ಪ್ರಭುತ್ವ ಮತ್ತು ಇಂಡಿಯನ್ ಆರ್ಮಿ ಲಾಂಚ್ ಮಾಡಿದ ಫೇಮಸ್ ಆಪರೇಷನ್ ಹೆಸರು ಆಪರೇಷನ್ ಬ್ಲೂ ಸ್ಟಾರ್. ಈ ಆಪರೇಷನ್ ಖಾಲಿಸ್ತಾನದ ನಾಯಕನ ಮರಣದ ನಂತರ ಮುಗಿಯುತ್ತೆ. ಈ ಆಪರೇಷನ್ ನಲ್ಲಿ ನಮ್ಮ ಅಜಿತ್ ದೋವಲ್ ನವರು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಈ ಆಪರೇಷನ್ ಅಜಿತ್ ದೋವಲ್ ರವರನ್ನ ಹೀರೋ ಮಾಡುತ್ತೆ. ಆದ್ರೆ ಪಂಜಾಬ್ ನಲ್ಲಿರುವ ಖಾಲಿಸ್ತಾನ್ ಸಪೋರ್ಟರ್ಸ್ ಗೆ ಮಾತ್ರ ಇಂದಿರಾ ಗಾಂಧಿಯ ಮೇಲೆ ದ್ವೇಷ ಉಂಟಾಗುತ್ತೆ. ಇದರ ಟೋಟಲ್ ರಿಸಲ್ಟ್ ಇಂದಿರಾ ಗಾಂಧಿಯ ಸ್ವಂತ ಸೆಕ್ಯೂರಿಟಿ ಗಾರ್ಡ್ ಗಳೇ ಇಂದಿರಾ ಗಾಂಧಿಯನ್ನ ಬಂದೂಕಿನಿಂದ ಶೂಟ್ ಮಾಡ್ತಾರೆ. ಇಂದಿರಾ ಗಾಂಧಿಯವರು ಮರಣಿಸಿದ ನಂತರ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನ ರಕ್ಷಣೆಯ ಬಗ್ಗೆ ಮತ್ತು ಇಂತಹ ದುರ್ಘಟನೆ ಇನ್ನೊಮ್ಮೆ ನಡೆಯದೇ ಇರುವ ಹಾಗೆ ಎಂತಹ ಜಾಗೃತೆಗಳನ್ನು ತೆಗೆದುಕೊಳ್ಳಬೇಕು ಎಂದು ಸೆಕ್ರೆಟರಿ ಆಫ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನವರು ಒಂದು ಕಮಿಟಿಯನ್ನ ಹಾಕ್ತಾರೆ. ಸಿಚುಯೇಷನ್ ಅನ್ನ ಪೂರ್ತಿಯಾಗಿ ಅನಲೈಸ್ ಮಾಡಿದ ಕಮಿಟಿ ಪ್ರಧಾನಮಂತ್ರಿಯ ರಕ್ಷಣೆಗಾಗಿ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಬೇಕು ಎಂದು ರೆಕಮೆಂಡ್ ಮಾಡುತ್ತೆ. ಆ ಇಂಡಿಪೆಂಡೆಂಟ್ ಏಜೆನ್ಸಿಯ ಹೆಸರೇ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಎಸ್ಪಿಜಿ ಯೂನಿಟ್ ಪ್ರಪಂಚದಲ್ಲೇ ಬಹಳ ಡೇಂಜರಸ್ ಯೂನಿಟ್. ಯುಎಸ್ ಪ್ರೆಸಿಡೆಂಟ್ ಗೆ ಯಾವ ರೀತಿ ಸೆಕ್ಯೂರಿಟಿ ಕೊಡ್ತಾರೋ ಅಂತಹ ಸೆಕ್ಯೂರಿಟಿಯನ್ನೇ ಎಸ್ಪಿಜಿ ಕೊಡುತ್ತೆ. ಎಸ್ಪಿಜಿ ಕಮಾಂಡೋಗಳನ್ನ ದಾಟಿ ಭಾರತದ ಪ್ರಧಾನಮಂತ್ರಿಯ ಮೇಲೆ ದಾಳಿ ಮಾಡುವುದು ಅಷ್ಟು ಈಸಿ ಅಲ್ಲ. ಯಾಕೆಂದ್ರೆ ನೀವೇ ನೋಡಿ, ಕಾನ್ವಾಯ್ ಸುತ್ತಲೂ ಹೇಗೆ ಕಮಾಂಡೋಗಳು ನಿಂತಿದ್ದಾರೆ ಅಂತ. ಇವರು ಯಾರಿಗೂ ಭಯಪಡಲ್ಲ. ಸ್ವಲ್ಪ ಅನುಮಾನ ಬಂದ್ರೂ ಕೂಡ ಯಾರನ್ನಾದರೂ ಸಾಯಿಸಬಲ್ಲ ಪೂರ್ತಿ ಅಧಿಕಾರ ಇವರಿಗಿರುತ್ತೆ. ಯಾವ ಶಕ್ತಿಗಳು ಎಷ್ಟು ಪ್ರಯತ್ನಿಸಿದ್ರೂ ಕೂಡ ಈ ಎಸ್ಪಿಜಿ ಕಮಾಂಡೋಗಳನ್ನ ದಾಟಿದ ನಂತರವೇ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನ ಮುಟ್ಟಬೇಕಾಗುತ್ತೆ. ಎಸ್ಪಿಜಿ ಕಮಾಂಡೋಗಳು ಆಗಾಗ ಸೂಟ್ಸ್ ಅಥವಾ ಸಫಾರಿ ಡ್ರೆಸ್ ಗಳನ್ನ ಹಾಕಿಕೊಂಡು ಕಾಣಿಸ್ತಾ ಇರ್ತಾರೆ. ಈ ಸೂಟ್ ಒಳಗಡೆ ಇವರು ಈ ರೀತಿ ಡ್ರೆಸ್ ಅನ್ನ ಹಾಕಿಕೊಂಡಿರ್ತಾರೆ. ಲೈಟ್ ವೇಟ್ ಬುಲೆಟ್ ಪ್ರೂಫ್ ಜಾಕೆಟ್, ಒಂದು ಕಮ್ಯುನಿಕೇಶನ್ ಡಿವೈಸ್, ಎಲ್ಬೋ ಪ್ಯಾಡ್, ಬುಲೆಟ್ ಪ್ರೂಫ್ ನೀ ಪ್ಯಾಡ್ಸ್, ಹೈಲಿ ಪ್ರೊಟೆಕ್ಟೆಡ್ ಸ್ಪೆಷಲಿ ಡಿಸೈನ್ಡ್ ಸೂಟ್ಸ್ ಅಂಡ್ ಇವರ ಕೈಯಲ್ಲಿ ಇರೋದು ಬ್ರೀಫ್ ಕೇಸ್ ಅಲ್ಲ, ಇದು ಫೋಲ್ಡೇಬಲ್ ಟೈಪ್ ಶೀಲ್ಡ್. ಏನಾದ್ರೂ ಅಟ್ಯಾಕ್ ಆದಾಗ ಈ ಬ್ರೀಫ್ ಕೇಸ್ ಅನ್ನ ಅನ್ಫೋಲ್ಡ್ ಮಾಡಿ ಒಂದು ಶೀಲ್ಡ್ ತರ ಪಿಎಂ ಸುತ್ತಲೂ ರಕ್ಷಣೆ ಕೊಡುವ ಕವಚವಿದು. NIG ಲೆವೆಲ್ 3 ಪ್ರೊಟೆಕ್ಷನ್ ಅನ್ನ ಇದು ಹೊಂದಿದೆ. ಇವರು ಕ್ಯಾರಿ ಮಾಡುವ FN ಹಾರ್ಸ್ಟೈಲ್ F2000 ರೈಫಲ್ ನ ಪ್ರತ್ಯೇಕತೆ ಎಸ್ಪಿಜಿ ಕಮಾಂಡೋಗಳನ್ನ ಒಂದು ಲೆವೆಲ್ ಗೆ ಇಡುತ್ತೆ. ಈ ರೈಫಲ್ ನಿಮಿಷಕ್ಕೆ 900 ಬುಲೆಟ್ಸ್ ಗಳನ್ನ ಫೈರ್ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಒಬ್ಬ ಎಸ್ಪಿಜಿ ಕಮಾಂಡೋ 3000 ಜನಕ್ಕೆ ಸಮ. ಇದರ ಜೊತೆಗೆ ಎಸ್ಪಿಜಿ ಕಮಾಂಡೋಗಳು ಒಂದು ಆಸ್ಟ್ರಿಯನ್ ಮೇಡ್ ಗ್ಲಾಕ್ 17 ಅಥವಾ ಗ್ಲಾಕ್ 19 ಪಿಸ್ಟೋಲ್ ಗಳನ್ನ ಇಟ್ಕೊಳ್ತಾರೆ. ಇದು ನಿಮಿಷಕ್ಕೆ 100 ಬುಲೆಟ್ಸ್ ಗಳನ್ನ ಫೈರ್ ಮಾಡುವ ಕೆಪಾಸಿಟಿಯನ್ನ ಹೊಂದಿದೆ. ಇದರ ರೇಂಜ್ 200 ಮೀಟರ್ಗಳು. ಅಂದ್ರೆ ಇದು 200 ಮೀಟರ್ಗಳ ದೂರದವರೆಗೆ ಕವರ್ ಮಾಡಬಲ್ಲದು. FN ಸ್ಕಾರ್ ರೈಫಲ್, ಇದರ ಕೆಪಾಸಿಟಿ ನಿಮಿಷಕ್ಕೆ 500 ರಿಂದ 600 ಬುಲೆಟ್ಸ್, 300 ಮೀಟರ್ಗಳ ರೇಂಜ್ ಅನ್ನ ಕವರ್ ಮಾಡುವ ಶಾರ್ಟ್ ಸ್ಟ್ರೋಕ್ ಗ್ಯಾಸ್ ಪಿಸ್ಟನ್ ಇದು. ಇದರ ಜೊತೆಗೆ FN ಹಾರ್ಸ್ಟೈಲ್ P19 ಮಿಷನ್ ಗನ್, ಇದರ ಕೆಪಾಸಿಟಿ ನಿಮಿಷಕ್ಕೆ 800 ರಿಂದ 1100 ಬುಲೆಟ್ಸ್ ಗಳನ್ನ ಫೈರ್ ಮಾಡುವ ಕೆಪಾಸಿಟಿಯನ್ನ ಹೊಂದಿದೆ. ಇವೆಲ್ಲವುಗಳ ಜೊತೆಗೆ ಇವರು ಬಳಸುವ ಕಾರ್ಗಳಲ್ಲಿ ದೊಡ್ಡ
ಮೊತ್ತದಲ್ಲಿ ಆಮ್ಯುನಿಷನ್ ಸ್ಟಾಕ್ಸ್ ಕೂಡ ಇವೆ. ಇವರು ಹಾಕಿಕೊಳ್ಳುವ ಡಾರ್ಕ್ ಗ್ಲಾಸಸ್ ಇವರು ಯಾವ ಕಡೆ ನೋಡ್ತಿದ್ದಾರೆ ಎಂದು ಶತ್ರುಗಳಿಗೆ ಡೌಟ್ ಬರದ ಹಾಗೆ ಇರೋಕೆ ಬ್ಲಾಕ್ ಕಲರ್ ನಲ್ಲಿ ಡಿಸೈನ್ ಮಾಡಲಾಗಿರುತ್ತೆ. ಒಬ್ಬ SPG ಸೈನಿಕ 3000 ಜನರಿಗೆ ಸಮ ಅಂದ್ರೆ ಜಸ್ಟ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರಿಗೆ ಯಾವ ರೇಂಜ್ ನಲ್ಲಿ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ ಅಂತ. SPG ಕಮಾಂಡೋಗಳ ಒಂದು ವರ್ಷದ ಬಜೆಟ್ 429 ಕೋಟಿ ರೂಪಾಯಿಗಳು. ಪ್ರತಿದಿನ ಪ್ರಧಾನಮಂತ್ರಿ ರಕ್ಷಣೆಗಾಗಿ 1,17,00,000 ಖರ್ಚಾಗುತ್ತೆ. ಪ್ರೈಮ್ ಮಿನಿಸ್ಟರ್ ಗೆ 4 ಲೇಯರ್ ಗಳಲ್ಲಿ ಪ್ರೊಟೆಕ್ಷನ್ ಇರುತ್ತೆ. ಫಸ್ಟ್ ಲೇಯರ್ ನಲ್ಲಿ ಇಲ್ಲಿ ಕಾಣಿಸ್ತಾ ಇರುವ ಕಮಾಂಡೋಸ್ PM ಕಾರ್ ಸುತ್ತಲೂ ಇರ್ತಾರೆ. ಇವರು ಇಂಟರ್ನಲ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾರೆ. PM ಗೆ ತುಂಬಾ ಕ್ಲೋಸ್ ಅಲ್ಲಿ ಇರ್ತಾರೆ. ಸೆಕೆಂಡ್ ಲೇಯರ್ ನಲ್ಲಿ ಎಕ್ಸ್ಟರ್ನಲ್ SPG ಕಮಾಂಡೋಗಳು ಇರ್ತಾರೆ. ಥರ್ಡ್ ಲೇಯರ್ ನಲ್ಲಿ NSG ಕಮಾಂಡೋಗಳು ಇರ್ತಾರೆ. ಇನ್ನು ಫೋರ್ತ್ ಲೇಯರ್ ನಲ್ಲಿ ಲೋಕಲ್ ಅಂಡ್ ಟ್ರಾಫಿಕ್ ಪೊಲೀಸರು ಇರ್ತಾರೆ. ಒಂದು ವೇಳೆ ಯಾರಾದ್ರೂ ಥರ್ಡ್ ಅಂಡ್ ಫೋರ್ತ್ ಲೇಯರ್ ಅನ್ನ ದಾಟಿ ಪ್ರಧಾನಮಂತ್ರಿಯ ಮೇಲೆ ದಾಳಿ ಮಾಡೋಕೆ ಪ್ರಯತ್ನಿಸಿದ್ರೆ ಸೆಕೆಂಡ್ ಲೇಯರ್ ನಲ್ಲಿ ಅವರನ್ನ ಸುಟ್ಟು ಬಿಡ್ತಾರೆ. SPG ಕಮಾಂಡೋಗಳಿಗೆ ಯಾರ ಹತ್ರ ಕೂಡ ಪರ್ಮಿಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಅನುಮಾನ ಬಂತು ಅಂದ್ರೆ ಅವನನ್ನ ಸಾಯಿಸಿ ಬಿಡುವುದೇ. ಫಸ್ಟ್ ಲೇಯರ್ ಅನ್ನ ದಾಟೋದು ಅಂದ್ರೆ ಅವನು ಜೀವಂತವಾಗಿಯೇ ಇರಲ್ಲ. ಪ್ರಧಾನಮಂತ್ರಿಯನ್ನ ಎಷ್ಟು ಜನ ತಡೆದ್ರು, ಮುಟ್ಟೋಕೆ ಪ್ರಯತ್ನಿಸಿದ್ರು, ಬಾಂಬ್ ಹಾಕೋಕೆ ಪ್ರಯತ್ನಿಸಿದ್ರು ಕೂಡ PM ನ ಒಂದು ಕೂದಲನ್ನು ಕೂಡ ಟಚ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ PM ಕುಳಿತುಕೊಳ್ಳುವ ಕಾರ್ ಒಂದು ಕವಚದಂತೆ ಇರುತ್ತೆ. ಬಾಂಬ್ಸ್, ಗ್ರಾನೇಡ್ಸ್ ಅಥವಾ ಪೆಟ್ರೋಲ್ ಇಂದ ಸುಟ್ಟರೂ ಕೂಡ ಈ ಕಾರ್ ಬ್ಲಾಸ್ಟ್ ಆಗಲ್ಲ. ಈ ಕಾರ್ ನ ಫ್ಯೂಲ್ ಇಂಜಿನ್ ಅನ್ನ ಒಂದು ಫೈರ್ ಪ್ರೂಫ್ ತರ ಡಿಸೈನ್ ಮಾಡಿದ್ದಾರೆ. ಒಂದು ವೇಳೆ ಈ ಕಾರ್ ನ ಟೈರ್ ಬ್ಲಾಸ್ಟ್ ಆದ್ರೂ ಕೂಡ ಈ ಕಾರ್ ಗಂಟೆಗೆ 90 ಕಿಲೋಮೀಟರ್ ವೇಗದಿಂದ ಚಲಿಸುತ್ತೆ ಮತ್ತು 120 ಕಿಲೋಮೀಟರ್ ವರೆಗೆ ಹೋಗಬಲ್ಲದು. ಈ ಕಾರಿನ ಟೈರ್ಸ್ ಗಳನ್ನು ಕೂಡ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ತಯಾರಿಸಲಾಗಿದೆ. PM ಕಾನ್ವಾಯ್ ಯಲ್ಲಿ 2 ಮೆರ್ಸಿಡೀಸ್ ಮೇ ಬ್ಯಾಚ್ S650 ವಿತ್ VR10 ಪ್ರೊಟೆಕ್ಷನ್ ಇರುತ್ತೆ. ಇದರಲ್ಲಿ PM ಕುಳಿತಿರ್ತಾರೆ. VR10 ಪ್ರೊಟೆಕ್ಷನ್ ಅಂದ್ರೆ ಈ ವೆಹಿಕಲ್ ಬ್ಯಾಲೆನ್ಸ್ಟಿಕ್ ಅಂಡ್ ಬ್ಲಾಸ್ಟ್ ಗಳಂತಹ ದಾಳಿಗಳನ್ನು ಕೂಡ ತಡೆದುಕೊಳ್ಳಬಲ್ಲ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಒಂದು ಟಾಟಾ ಸಫಾರಿ ಎಲೆಕ್ಟ್ರಾನಿಕ್ ಕೌಂಟರ್ ಮಿಷನ್ ಕಾರ್ ಇರುತ್ತೆ. ಇದರಲ್ಲಿ ಜಾಮರ್ಸ್ ಗಳನ್ನ ಫಿಕ್ಸ್ ಮಾಡಿರ್ತಾರೆ. ಇದರ ಕೆಲಸ ಎಕ್ಸ್ಪ್ಲೋಸಿವ್ಸ್ ಗಳನ್ನ ಡಿಟೆಕ್ಟ್ ಮಾಡಿ ಅದರ ಸಮಾಚಾರವನ್ನ ಕಮ್ಯುನಿಕೇಟ್ ಮಾಡುವುದು. ಇದರ ಜೊತೆಗೆ 3 BMW 7 ಸೀರೀಸ್ ಸೆಡಾನ್ಸ್, 4 ರೇಂಜ್ ರೋವರ್ಸ್, 8 BMW X5S ಮತ್ತು 6 ಲ್ಯಾಂಡ್ ಕ್ರೂಸರ್ಸ್ ಇರುತ್ತವೆ. ಇದರ ಜೊತೆಗೆ ಎಮರ್ಜೆನ್ಸಿಗಾಗಿ 2 ಮೆರ್ಸಿಡೀಸ್ ಬೆಂಜ್ ಸ್ಪ್ರಿಂಟರ್ಸ್ ಮತ್ತು ಆಂಬ್ಯುಲೆನ್ಸ್ ಗಳು ಕೂಡ PM ಕಾನ್ವಾಯ್ ಅಲ್ಲಿ ಇರುತ್ತವೆ. ಹಾಗಾದ್ರೆ ಮೋದಿ ಕಾರ್ ಮೇಲೆ ಮೇಲಿಂದ ಯಾರಾದ್ರೂ ಬಾಂಬ್ ಹಾಕಿದ್ರೆ ಹೇಗೆ ಅಂತ ನಿಮ್ಗೆ ಡೌಟ್ ಬಂದಿರಬಹುದು. ಸೊ ಅಂತವರಿಗೆ ಸಮಾಧಾನವಾಗಿ ಈ ಮೆರ್ಸಿಡೀಸ್ ವೆಹಿಕಲ್ ನ VR10 ಸರ್ಟಿಫಿಕೇಶನ್. ಇನ್ನು ಕೆಲವು ಜನ PM ಕಾನ್ವಾಯ್ ಅಲ್ಲಿ ಪಾಕಿಸ್ತಾನ ಬಾರ್ಡರ್ ಗೆ 30 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿದ್ದೀರಾ, ಪಾಕಿಸ್ತಾನದಿಂದ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಪರಿಸ್ಥಿತಿ ಏನು ಎಂದು ಪ್ರಶ್ನೆ ಮಾಡಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಪಾಕಿಸ್ತಾನಕ್ಕೆ ಅಷ್ಟು ಧೈರ್ಯ ಇಲ್ಲ. ಸೆಕೆಂಡ್, ಈಗ ಪಾಕಿಸ್ತಾನದ ಪರಿಸ್ಥಿತಿ ಅಧೋಗತಿಯಲ್ಲಿದೆ. ಗ್ರೇ ಲಿಸ್ಟ್ ಅಲ್ಲಿ ಸೇರಿ ಸಾಲದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗಿದೆ. ಒಂದು ದೇಶದ ಪ್ರಧಾನಮಂತ್ರಿಯ ಮೇಲೆ ದಾಳಿ ಮಾಡಬೇಕು ಅಂದ್ರೆ 3ನೇ ಪ್ರಪಂಚ ಯುದ್ಧಕ್ಕೆ ಸಿದ್ಧವಾಗಿರಬೇಕು. ಪಾಕಿಸ್ತಾನ ಇಂತಹ ಸಿಚುಯೇಷನ್ ಅಲ್ಲಿ ಅಂತಹ ದೊಡ್ಡ ತಪ್ಪು ಮಾಡಲ್ಲ. ಸೊ ಇಷ್ಟು ಹೈ ಲೆವೆಲ್ ಪ್ರೊಟೆಕ್ಷನ್ ಇದ್ದಾಗ ಪ್ರಧಾನಮಂತ್ರಿ ಮೇಲೆ ಯಾರಾದ್ರೂ ದಾಳಿ ಮಾಡಬೇಕು ಅಂತ ಪ್ರಯತ್ನಿಸಿದ್ರೆ ಅವರಿಗೆ SPG ಕಮಾಂಡೋಗಳ F2000 ರೈಫಲ್ ಗಳು ಸಮಾಧಾನ ಕೊಟ್ಟ ಹಾಗೆ ಯಾರು ಕೂಡ ಕೊಡಲ್ಲ. SPG ಯಲ್ಲಿ ಸೆಲೆಕ್ಟ್ ಆಗಬೇಕು ಅಂದ್ರೆ IPS ಅಥವಾ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ನಲ್ಲಿ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟವರಿಗೆ SPG ಯಲ್ಲಿ ಕೆಲಸ ಮಾಡುವ ಅವಕಾಶ ಸಿಗುತ್ತೆ. SPG ಕಮಾಂಡೋ ಎಂಬುವನು ಪ್ರತಿ ವರ್ಷ ಚೇಂಜ್ ಆಗ್ತಾನೆ ಇರ್ತಾನೆ. ಒಂದು ವರ್ಷಕ್ಕಿಂತ ಜಾಸ್ತಿ SPG ಯಲ್ಲಿ ಕೆಲಸ ಮಾಡುವ ಅವಕಾಶ ಇರಲ್ಲ. ಒಂದು ವರ್ಷ ಸರ್ವಿಸ್ ಮಾಡಿದ ನಂತರ ಆ ಕಮಾಂಡೋ ತಿರುಗಿ ಆತ ಯಾವ ಯೂನಿಟ್ ನಿಂದ ಬಂದಿದ್ನೋ ಅದೇ ಯೂನಿಟ್ ಗೆ ಹೋಗಬೇಕಾಗುತ್ತೆ. ಉದಾಹರಣೆಗೆ BSF ನಲ್ಲಿ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮ್ ಮಾಡಿದ ಕಮಾಂಡೋ SPG ಯಲ್ಲಿ ಸೆಲೆಕ್ಟ್ ಆದ್ರೆ ಅದರಲ್ಲಿ ಒಂದು ವರ್ಷ ಕೆಲಸ ಮಾಡಿ ತಿರುಗಿ BSF ಗೆ ಹೋಗಬೇಕಾಗುತ್ತೆ. SPG ಸೆಲೆಕ್ಷನ್ ಗೆ 2 ಸ್ಟೇಜ್ ಗಳಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಫಸ್ಟ್ ಸ್ಟೇಜ್ ಇಂಟರ್ವ್ಯೂ. ಇದರಲ್ಲಿ IG ರ್ಯಾಂಕ್ ನಲ್ಲಿರುವ IPS ಆಫೀಸರ್, 2 ಡೆಪ್ಯೂಟಿ IG ಮತ್ತು 1 ಅಸಿಸ್ಟೆಂಟ್ ಗಳು ಈ ಇಂಟರ್ವ್ಯೂ ಅನ್ನ ತಗೊಳ್ತಾರೆ. ಇಂಟರ್ವ್ಯೂ ನಂತರ ಫಿಸಿಕಲ್ ಎಕ್ಸಾಮ್, ರಿಟರ್ನ್ ಟೆಸ್ಟ್ ಮತ್ತು ಸೈಕಲಾಜಿಕಲ್ ಇವ್ಯಾಲ್ಯೂಯೇಷನ್ ಇರುತ್ತೆ. ಇವೆಲ್ಲ ಕಂಪ್ಲೀಟ್ ಆದ ನಂತರ ಸೆಕೆಂಡ್ ಸ್ಟೇಜ್ ಆಫ್ ಸೆಲೆಕ್ಷನ್ ಪ್ರೊಸೆಸ್ ನಲ್ಲಿ 3 ತಿಂಗಳು ಪ್ರೊಬೇಷನರಿ ಟ್ರೈನಿಂಗ್ ಇರುತ್ತೆ. ಈ 2 ಸ್ಟೇಜ್ ಗಳಲ್ಲಿ ಪಾಸ್ ಆದ್ರೇನೆ SPG ಕಮಾಂಡೋ ಆಗಲು ಅರ್ಹತೆಯನ್ನ ಹೊಂದ್ತಾರೆ. ಸೊ ಇದು ಫ್ರೆಂಡ್ಸ್ SPG ಕಮಾಂಡೋಗಳ ಬಗ್ಗೆ. ಸೊ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಸೊ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.